ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಗುರು ಪೌರ್ಣಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಕಾರ್ಯಕ್ರಮದಲ್ಲಿ ನಮಸ್ದಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರು ಪೌರ್ಣಮಿಯ ಶುಭಾಶಯಗಳು. ಇನ್ನು ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು ನಮ್ಮ ನವಶಕ್ತಿ ಪೀಠಂ ಯೂಟ್ಯೂಬ್ ವಾಹಿನಿ ವೀಕ್ಷಿಸ್ತಾ ಇರುವ ಪ್ರತಿಯೊಂದು ವೀಕ್ಷಕರ ಪರವಾಗಿ ಗುರುಗಳೇ ತಮಗೆ ಧನ್ಯವಾದ ತಾಯಿ, ಒಳಿತಾಗಲಿ ಅಮ್ಮ. ಸೊ ಒಂದು ರೀತಿ ಸ್ಪೆಷಲ್ ಡೇ ಗುರು ಪೌರ್ಣಮಿ ಆ್ಯಂಡ್ ನಮ್ಮ ಪ್ರೀತಿಯ ಗುರುಗಳ ಹುಟ್ಟುಹಬ್ಬ. ಸೊ ಈ ದಿನದ ಆಚರಣೆ ಹೇಗಿರಬೇಕು ಅನ್ನೋದನ್ನ ನಮಗೆ ಹಿಂದಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಈ ದಿನ ಸುದಿನ ಬಂದಿದೆ. ಸೊ ಈ ದಿನದ ಕುರಿತಾಗಿ ತಮ್ಮಿಂದ ಆಶೀರ್ವಾದ ಮಾತುಗಳನ್ನ ಕೇಳಬೇಕು, ಆಶೀರ್ವಾದ ಪಡ್ಕೊಳ್ಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಲ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಲ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರ ನಿಮ್ಮ ಬದುಕಿನ ಪ್ರಧಾನವಾಗಿರುವ ಆಮಂತ್ರಣವಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಗುರು, ಗು ಅಂದರೆ ಕತ್ತಲು, ರು ಅಂದರೆ ಹೋಗಲಾಡಿಸುವವನು ಯಾವಾತನೋ ಅವ ಗುರು. ನಮ್ಮ ಬದುಕಲ್ಲಿರ್ತಕ್ಕಂಥ ಅಜ್ಞಾನದ ಅಂಧಕಾರವನ್ನು ದೂರ ಸಹಿಸಲ್ಪಡ್ತಕ್ಕಂಥವ ಗುರು. ನಮ್ಮ ಬದುಕು ಸಾಂಗೋಪಾಂಗವಾಗಿ ನಡೆಯಲು ಆಶ್ರಯದಾತನೇ ಗುರು. ನಮ್ಮ ಕಷ್ಟಗಳು ಬಾರದ ಹಾಗೆ ನಮ್ಮನ್ನು ನೋಡಿಕೊಳ್ಳುವುದು ಗುರು. ಬದುಕಿನ ಮಹತ್ತರ ಘಟ್ಟಗಳಲ್ಲಿ ಪೂರ್ಣ ವಿಡಿಯೋ ನೋಡಿ ಪ್ರೀತಿ ಬಂಧುಗಳೇ. ಬಹುಶಃ ನಾನು ಲೀಲಾಜಲಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಬಹುಶಃ ಗುರು ಬಗ್ಗೆ ತಿಳಿಸ್ಲಿಕ್ಕೆ ಹೊರಟ್ರೆ ಒಂದು 2-3 ಲೈನ್ ಹೇಳಿ ನಿಲ್ಲಿಸೋದಕ್ಕೂ ಇವತ್ತಿರುವ ಆ ಮಹಾನುಭಾವನನ್ನು ನಾವು ನೆನಪು ಮಾಡಿಕೊಳ್ಳೋ ಸುದಿನ ಇದೆಯಲ್ಲ. ಅಂದರೆ ನಿಮಗೆ ಎಲ್ಲಿನ ಗುರುಗಳು ಅಂದರೆ ತಾಯಿಯ ಮೊದಲ ಗುರು ಅನ್ನೋದರಿಂದ ಹಿಡಿದು ನೀವು UKG, ಫ್ರೀ KG, LKG, 10 kg, 50 kg, 100 kg ಆಗೋ ತನಕ ನಿಮಗೆ ಯಾರೆಲ್ಲ ವಿದ್ಯಾಭ್ಯಾಸ ಕೊಟ್ಟರು ಅಷ್ಟೆಲ್ಲ ವಿದ್ಯಾಭ್ಯಾಸದ ಗುರುಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳು. ಗುರುವಿನ ಗುರು ನೆನಪು ಮಾಡಿಕೊಳ್ಳಲೇಬೇಕು ಪ್ರೀತಿಯ ಬಂಧುಗಳೇ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನಾನು ನಿಮಗೆ ವಸಿಷ್ಠ ಮಹರ್ಷಿಯ ಮೊಮ್ಮಗ, ಶಕ್ತಿ ಮಹರ್ಷಿಯ ಮರಿಮೊಮ್ಮಗ, ಪರಾಶರ ಮಹರ್ಷಿಯ ಮಗ ವೇದವ್ಯಾಸ ಮಹರ್ಷಿಗಳು. ಇವರ ವಂಶ ಪರಂಪರೆಗೆ ನಮಸ್ಕಾರವನ್ನು ಮಾಡೋದು ಮಾತ್ರವಲ್ಲದೆ ಈ ವಂಶಕ್ಕೆ ಘನತೆ ಇದೆ ಅಷ್ಟು ಮಾತ್ರವಲ್ಲ, ಈ ವೇದವ್ಯಾಸ ಮಹರ್ಷಿಯಿಂದಲೇ ವಂಶಕ್ಕೆ ಘನತೆ ಬಂದಿತ್ತು. ಅದಕ್ಕಾಗಿ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಈ ದಿನ ಮಾಡುವಂಥದ್ದು ಪ್ರೀತಿಯ ಬಂಧುಗಳು. ಯಾಕೆ ಅಂತಂದರೆ ನಮ್ಮ ಬದುಕು ಕಟ್ಕೋಬೇಕಾದ್ರೆ, ನಾವು ಜೀವನ ನಡೆಸಬೇಕಾದ್ರೆ ನಮಗೆ ಮಹತ್ತರವಾಗಿರ್ತಕ್ಕಂಥ ಜ್ಞಾನವನ್ನು ದಯಪಾಲಿಸಿದ ಮಹಾನುಭಾವ. ಅದಕ್ಕೆ ವೇದೋ ಅಂದರೆ ವ್ಯಾಸೋಚಿಷ್ಟಂ ಜಗತ್ಸರ್ವಂ ಅಂತ ಹೇಳುತ್ತೆ. ಅಂದರೆ ಮಹಾವಿಷ್ಣುವೇ ಈ ಒಂದು ವೇದವ್ಯಾಸ ರೂಪದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ವಿಷ್ಣು ವ್ಯಾಸನಾಗುವಂಥ ಅಂತಹ ನೀವು ವಿಷ್ಣು ಸಹಸ್ರನಾಮ ತೆಗೆದು ಹೋಗ್ತಾ ಇದ್ದರೆ ಅಂತಹ ಶ್ಲೋಕಗಳು ನಿರರ್ಗಳವಾಗಿ ಏನು ಬರ್ತಿರ್ತಾವೋ ಪೇಪೀಯಮಾನಂಬದ ಅದ್ಭುತವಾಗಿರ್ತಕ್ಕಂಥದ್ದು. ವ್ಯಾಸಾಯ ವ್ಯಾಸರೂಪಾಯ ವಿಷ್ಣುವೇ ಅನ್ನೋದು ನಿಮಗೆ ಏನನ್ನ ತಿಳಿಸ್ಕೊಡುತ್ತೆ. ವ್ಯಾಸನೇ ವಿಷ್ಣುವೇ ವ್ಯಾಸನಾದ್ದರಿಂದ ಇನ್ನು ನಮಗೆ ಏನು ಬೇಕೋ ಅದು ಸ್ಥಿತಿಕಾರಕ. ನಾವು ಹುಟ್ಟುಬಿಟ್ಟಿದ್ದೀವಿ ಮತ್ತು ಎಂಡ್ ಹೋಗೋದಿಲ್ಲ, ಮಧ್ಯದಲ್ಲಿ ನಮ್ಮನ್ನು ಕಾಪಾಡೋದು. ನೋಡಿ ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು ಪ್ರೀತಿ ಬಂಧುಗಳೇ. ಯಾಕೆ ಅಂತಂದರೆ ಭಗವಂತ ಶಿಷ್ಯನಾಗ್ತಾನೆ. ಈಗ ಭಗವಂತ ಶಿಷ್ಯನಾಗ್ತಾನೆ. ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ, ರಾಮ ಅಂದರೆ ತ್ರೇತಾಯುಗದಲ್ಲಿ ರಾಮ ಭಗವಂತ ಅನ್ನುವ ವಿಷ್ಣು ರಾಮನಾದಾಗ ಈ ರಾಮನ ಗುರುಗಳು ಯಾರು? ವಸಿಷ್ಠರು ಗುರುಗಳು, ಶಿಷ್ಯ ರಾಮ. ಇಲ್ಲಿ ಸಾಂದೀಪಿನಿ ಗುರುಗಳು, ಕೃಷ್ಣ ಶಿಷ್ಯ.
ಇಲ್ಲಿ ಷಣ್ಮುಖ ಮಗ, ಗುರು, ಅಪ್ಪ, ಶಿವ ಕೆಳಗೆ ಕುಳಿತುಕೊಳ್ತಾನೆ. ಆ ಒಂದು ಶಿವ ಶಿಷ್ಯ, ಮಗ ಗುರು ಆಗ್ತಾನೆ. ಅಂದರೆ ಈ ಘಟ್ಟಗಳನ್ನು ನಾವು ಗಮನಿಸ್ತಾ ಹೋದರೆ ಏನೆಲ್ಲ ಹೇಳುತ್ತಾನೆ ಅಂತಂದರೆ, ವೇದದ ಜ್ಞಾನ ರಾಶಿಯನ್ನು, ವೇದದ ಜ್ಞಾನ ಭಂಡಾರವನ್ನು ವಿಂಗಡಣೆಗಳನ್ನು ಮಾಡ್ತಕ್ಕಂಥದ್ದು ಯಾರು? ಈ ವೇದವ್ಯಾಸರು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ ವೇದವನ್ನಾಗಿ 4 ಭಾಗಗಳನ್ನಾಗಿ ಮಾಡ್ತಾರೆ. ನಮಗೆ ಪೂರ್ಣವಾಗಿ ಅರ್ಥ ಆಗಲಿಕ್ಕೆ, ಬದುಕಿಗೆ ಒಂದು ರಸವನ್ನು ತುಂಬಿಸ್ಲಿಕ್ಕೆ, ರಸವತ್ ಪ್ರಾಣವನ್ನು ಅದರಲ್ಲಿ ತುಂಬಿಸ್ತಕ್ಕಂಥ ವಿಧಾನವನ್ನು ಅಡಗಿಸಿ ಆ ವೇದವನ್ನು ನಮಗೆ ಕೊಡುತ್ತಾನೆ. ಅಲ್ಲೂ ಕೂಡ ಪ್ರಚಾರ ಮಾಡಲಿಕ್ಕೆ 4 ಜನರು ನೇಮಿಸ್ತಾನೆ. ಎಷ್ಟು ಅದ್ಭುತ ಗೊತ್ತಾ? ಆ 4 ವೇದಗಳು, 18 ಪುರಾಣಗಳು, 5ನೇ ವೇದವಾಗಿರುವ ಮಹಾಭಾರತವನ್ನು ಕೊಟ್ಟಂತಹ ಮಹಾನುಭಾವನ ನೆನೆಸದೇ ಇರೋದಾದರೆ ಹೇಗೆ? ಅಂತಹ ಮಹಾನುಭಾವನ ಜನ್ಮದಿನ ಈ ವೇದವ್ಯಾಸರ ಜನಿಸಿದ ದಿನವನ್ನೇ ಗುರು ಪೌರ್ಣಿಮೆ. ಅಂದರೆ ಈ ಪೌರ್ಣಿಮೆಯಿಂದ ಹುಟ್ಟಿದ್ದಕ್ಕಾಗಿ, ಗುರುಗಳು ಹುಟ್ಟಿದ್ದಕ್ಕಾಗಿ ಗುರು ಪೌರ್ಣಿಮಾ ಅಂತ ಈ ಹೆಸರು ಪಡೆದುಕೊಳ್ಳುತ್ತು. ಗುರು ಅನ್ನುವವ ಮಾರ್ಗದರ್ಶಕನಿಲ್ಲದೆ ನಾವು ನಮ್ಮದಾಗಿರುವ ಮಾರ್ಗವನ್ನು ತಲುಪಲು ಸಾಧ್ಯವೇ ಇಲ್ಲ. ತಲುಪಬೇಕು ಅಂತಂದರೆ ಅಂತಹದ್ದೇ ಈಗ ನಾನು ನಿಮಗೆ ತಿಳಿಸ್ತೇನೆ ಪ್ರೀತಿಯ ಬಂಧುಗಳೇ. ಋಗ್ವೇದವನ್ನು ಪೈಲನೆಗೆ ಕೊಡುತ್ತಾನೆ ಪ್ರಚಾರ ಮಾಡಲಿಕ್ಕೆ. ಇನ್ನು ಯಜುರ್ವೇದವನ್ನು ವೈಶಂಪಾಯನನಿಗೆ ಕೊಡುತ್ತಾನೆ ಪ್ರಚಾರ ಮಾಡಲಿಕ್ಕೆ. ಇನ್ನು ಸಾಮವೇದವನ್ನು ಜೈಮಿನಿಯ ಮಹರ್ಷಿಗೆ ಕೊಡ್ತಾನೆ ಪ್ರಚಾರ ಮಾಡಲಿಕ್ಕೆ. ಇನ್ನು ಅಥರ್ವಣ ವೇದಿಯಲ್ಲ, ಆ ಅಥರ್ವಣ ವೇದವನ್ನು ಸುಮಂತನಿಗೆ ಕೊಡ್ತಾನೆ ಪ್ರಚಾರ ಮಾಡಲಿಕ್ಕೆ. ಎಷ್ಟು ಚೆನ್ನಾಗಿ ನಾನು 4 ಜನರ ನೇಮಿಸ್ತಾನಂತಂದರೆ, ಹಾಗೆಯೇ ಆ ಬಹಳ ಮುಖ್ಯವಾಗಿರುವಂಥದ್ದು ಇದೆಯಲ್ಲ 18 ಪುರಾಣಗಳು. ನಾವು ಒಂದು ಸ್ವಲ್ಪ ಓದೋಕ್ಕೆ ನಾವು ಕಷ್ಟಪಡ್ತೀವಿ, ಇನ್ನು ರಚನೆ ಹೇಗೆ ಮಾಡಬೇಕು? ಆ 18 ಪುರಾಣಗಳನ್ನು ರೋಮ ಮಹರ್ಷಿಗೆ ವಹಿಸಿಕೊಡ್ತಾನೆ ಪ್ರಚಾರ ಮಾಡಲಿಕ್ಕೆ. ಯಾಕೆ ಪ್ರಚಾರ ಮಾಡಬೇಕು ಅಂತಂದರೆ, ನಾನು ಹೇಳಿದೆ ಈ ಹಿಂದೆಯೇ ನಮಗೆ ಸಂಸ್ಕಾರಗಳು ಬೇಕು ಅಂತಂದರೆ, ನೀವು ಸಂಸಾರದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲೇಬೇಕು ಅಂತಂದರೆ ಸಂಸ್ಕಾರ ಬಹಳ ಮುಖ್ಯ ಅನ್ನೋದೇ ಈ ವೇದದಲ್ಲಿ ಇರುವಂಥದ್ದು. ಆ 18 ಪುರಾಣದಲ್ಲಿ ಇರತಕ್ಕಂತಹದ್ದು. ಪಂಚಮ ವೇದ ಅಂತ 5ನೇದು ನಮಗೆ ಕೊಟ್ಟಿರ್ತಕ್ಕಂತಹ ಮಹಾಭಾರತದಲ್ಲಿರೋದು ಕೂಡ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಬದುಕು ಹೇಗೆ ಬದುಕಬೇಕು, ಜೀವನ ಹೇಗೆ ನಡೆಸಬೇಕು ಅನ್ನೋದು ಘಟ್ಟವಳಿಗಳನ್ನು ನಮಗೆಲ್ಲ ಕಾಣಿಸ್ತವೆ. ಅಂಥ ಘಟ್ಟಗಳು ಹಂತ ಹಂತವಾಗಿ ನಮ್ಮ ಬದುಕಿಗೆ ಜೀವಾಮೃತ, ಒಂದು ರೀತಿ ಅದ್ಭುತವಾಗಿರುವ ಪಂಚಾಮೃತವನ್ನು ಉಣಬಡಿಸಿದ ಮಹಾನುಭಾವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಈ ದಿನ ಪ್ರೀತಿಯ ಬಂಧುಗಳ. ವೇದವ್ಯಾಸರು ಜನಿಸಿದ ದಿನ. ಬಹುಶಃ ಅಂತಹ ವೇದವ್ಯಾಸರು ಜನಿಸಿರುವ ದಿನ, ಬಹುಶಃ ಈ ದಿನದ ಬಹಳ ಜನ ಹುಟ್ಟಿರ್ತಾರೆ, ನಾನೊಬ್ಬನೇ ಅಲ್ಲ, ಎಷ್ಟೋ ಜನ ಹುಟ್ಟಿರ್ತಾರೆ. ಆದರೆ ನಾವೆಲ್ಲ ಆ ಜ್ಞಾನ ತಗೊಳ್ಳೋಕ್ಕೆ ಸಾಧ್ಯವಾಗುತ್ತಾ? ಒಂದೇ ಒಂದು ಅಣುವಿನಲ್ಲಿ ಒಂದೇ ಒಂದು ಮಣ್ಣಲ್ಲಿ ನಿಮ್ಮ ಕಾಲ ಕೆಳಗಡೆ ಮಣ್ಣು ತೊಗೊಂಡ್ರೆ ಒಂದು ಹಣ್ಣು ಬರುತ್ತಲ್ಲ, ಆ ಅಣುವಿನಲ್ಲಿ ಆ ಅಣುವಿನ 100 ಪೀಸ್ ಮಾಡಿ ಅದನ್ನು ಹಣ್ಣುನ ಅದರಲ್ಲಿ ನಾವು ಅದು ಆಗ್ತೀವಲ್ಲ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜ್ಞಾನ ಅನ್ನೋದರ ರಾಶಿ ಎಷ್ಟಂದರೆ ಅಷ್ಟಿರುತ್ತೆ. ಕೃಷ್ಣ ಕೆಳಗಡೆ ಕುಳಿತುಕೊಳ್ಳುತ್ತಾನೆ, ಜಗತ್ತಿನ ಒಡೆಯ. ಸಾಂದೀಪಿನಿ ಗುರುಗಳು ಮೇಲೆ ಕುಳಿತುಕೊಳ್ಳುತ್ತಾರೆ. ರಾಮ ಅನ್ನುವ ಭಗವಂತ ಶಿಷ್ಯನಾಗಿ ಕೆಳಗಡೆ ಕುಳಿತುಕೊಳ್ಳುತ್ತಾನೆ, ವಶಿಷ್ಠರು ಮೇಲೆ ಕುಳಿತುಕೊಳ್ತಾರೆ. ಅಂತಂದರೆ ಇದು ಸ್ವಲ್ಪ ಗಮನಿಸಬೇಕು. ಬೇರೆಯವರು ಏನಾದರೂ ಹೇಳಿದರೆ ಅದು ಸಲಹೆ ಆಗುತ್ತೆ, ಗುರುಗಳು ಹೇಳಿದರೆ ಅದು ಶಾಸನವಾಗುತ್ತೆ. ಪ್ರೀತಿ ಬಂಧುಗಳೇ, ಶಾಸನವಾಗುತ್ತೆ. ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಈ ಫೋಟೋ ತೆಗೆದು ಈ ಕಡೆಗೆ ಹೊಡಿ, ಈ ಕಡೆಗೆ ಹಾಕೋ, ಅಷ್ಟೇ ಸಾಕು. ಅದು ನಿಮಗೆ ರಾಂಗ್ ದಿಕ್ಕಾಗಿದ್ದರೂ ಹಾಕೋ, ಅಷ್ಟು ಮುಗೀತು. ಗುರುಗಳು ಹೇಳಿದಾರ, ಮುಗೀತು. ಶಾಸ್ತ್ರ ಆಮೇಲೆ ಮಾತಾಡು, ಹೀಗೆ ಗುರು ವಾಕ್ಯ ಹೇಳಿದೆ. ಗುರುಗಳು ಹೇಳಬೇಕಾದ್ರೂ ಶಾಸ್ತ್ರ ತಪ್ಪಿಸಿ ಹೇಳಿರಲ್ಲ, ಆದರೆ ನಿನ್ನ ಒಳಗಡಿರುವ ಅಜ್ಞಾನವನ್ನು ನಾಶ ಮಾಡತಕ್ಕಂಥದ್ದಾಗಿರುತ್ತೆ. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ನೀವು ಈ ಶ್ಲೋಕವನ್ನು ಇವತ್ತು ಪದೇ ಹೇಳಿಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡಿ ಮಕ್ಕಳಿಗೆ ಈ ಜ್ಞಾನಬೋಧ ಕೊಡಿ. ಬಹುಶಃ ಅವರು ದೊಡ್ಡ ಮಟ್ಟದ ಹೆಸರು, ಕೀರ್ತಿ, ಹಣವನ್ನು ಪಡೀತಾರೆ. ನಿಮ್ಮ ಜೀವಮಾನದಲ್ಲಿ ಅದನ್ನು ನೀವು ನೋಡ್ತೀರಿ. ನಿಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರಬಹುದು, ಹೆಸರು, ಹಣ, ಕೀರ್ತಿ ಸಕ್ರಮ ದಾರಿಯಲ್ಲಿ ನಡೆದೇ ತೀರ್ತಾರೆ. ಈ ಶ್ಲೋಕ ನಿಮ್ಮ ವಶವಾಗಬೇಕು ಪ್ರೀತಿ ಬಂಧುಗಳೇ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ. ಏನು ಹೇಳ್ತಾನೆ ಗೊತ್ತಾಯ್ತರಲ್ಲಿ? ದೀಪಕ್ಕೆ ಆ ತೈಲ ಪೂರ್ಣ, ತೈಲ ಇದ್ದು ಬತ್ತಿ ಹಚ್ಚಿದಾಗ ದೀಪ ಇದ್ದರೆ ಅಲ್ಲಿ ಕತ್ತಲಿರುತ್ತೆ ಅಂದ್ರಿ. ಯೋಚನೆ ಮಾಡಿ ನಿಧಾನಕ್ಕೆ.
ಕತ್ತಲಿರ್ತಕ್ಕಂತಹ ಕೋಣೆಯ ಒಳಗಡೆ ದೀಪ ಬರ್ತಿದ್ದಂಗೆ ಕತ್ತಲು ಮಂಗೆಮಯ ಆಗತ್ತೆ, ಎಲ್ಲೋಗುತ್ತೋ ಗೊತ್ತಿಲ್ಲ. ಇಷ್ಟೊತ್ತು ಇದ್ದ ಕತ್ತಲು ಎಲ್ಲೋಯ್ತು ಅಂದರೆ ನಿನ್ನಲ್ಲಿ ಈ ಹಿಂದೆ ಇದ್ದ ಜ್ಞಾನ ಬಂದ್ಕೊಂಡು ಎಲ್ಲೋಯ್ತದು. ಜ್ಞಾನಕ್ಕೆ ಜಾಗವನ್ನು ಕೊಡು, ವಿಜ್ಞಾನಕ್ಕೆ ಜಾಗವನ್ನು ಕೊಡು, ನಿನ್ನ ಬದುಕು ಸುಜ್ಞಾನ ಆಗೋದು ಖಚಿತ ಅಂತಹ ವೇದವ್ಯಾಸ ನಮಗೆ ಕೊಟ್ಟಿರ್ತಕ್ಕಂತಹದ್ರ ಮೇಲೆ ಒಂದೇ ಒಂದು ಮಂತ್ರ, ಓಂ ಜ್ಞಾನಾನಲ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರ ಹೇಳ್ಕೊಡ್ತೀನಿ ಅಂದ್ರೆ ಸಾಕು, ಮಕ್ಕಳ ಬದುಕಿಗೆ ಅವಿಚ್ಛಿನ್ನಪ್ರದ. ಅಂತಹ ಗುರುಗಳಿಗೆ ಸಂಬಂಧಪಟ್ಟ ದಿನ ನಾನು ಈ ಹಿಂದೆ ನಿಮಗೆ ಹೇಳಿದ್ದೇನೆ, ಮನೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಗುರುಗಳಿಗೆ ಸಾಧ್ಯವಾದ ನಿಮ್ಮ ಶಕ್ತಿಯಾನುಸಾರ ಒಂದೆರಡು ಪುಷ್ಪಗಳನ್ನು ಕೊಡುವಂಥದ್ದು ಅಥವಾ ಒಂದಷ್ಟು ವಸ್ತ್ರವನ್ನು ಕೊಡುವಂಥದ್ದು, ಏನಾದರೂ ಒಂದು ಗುರುಗಳಿಗೆ ನೀವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನೀವು ಅಕ್ಷತೆಯನ್ನು ಪಡೆದುಕೊಂಡು ಇವತ್ತು ಬರ್ತೀರಿ. ಪ್ರೀತಿಯ ಬಂಧುಗಳೇ, ಎಲ್ಲಿಯಾದರೂ ಸರಿಯೇ ನಿಮ್ಮ ಗುರುಗಳ ಬಳಿ ಹೋಗಿ ದರ್ಶನ ಮಾತ್ರದಿಂದಲೇ ಸಾಕು, ದರ್ಶನ ಮಾತ್ರದಿಂದಲೇ ನೀವು ಸರ್ವ ಸೌಭಾಗ್ಯವನ್ನು ಪಡ್ಕೊಂಡ್ಬಿಟ್ರಿ. ಪ್ರೀತಿಯ ಬಂಧುಗಳೇ, ಅಂತಹ ದತ್ತಾತ್ರೇಯ ರೂಪದಲ್ಲೂ ಕೂಡ ಭಗವಂತ ಬರದೆ. ದತ್ತಾತ್ರೇಯರು ಅಂದರೆ ಏನು? ದತ್ತಾತ್ರೇಯರಿಗೆ 64 ಥರ ಗುರುಗಳಿದ್ದರು. 64 ಗುರುಗಳು ದತ್ತಾತ್ರೇಯರಿಗ. ಅದು ದತ್ತಾತ್ರೇಯಂದ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ. ಇಂತಹ 3 ರೂಪಗಳಿಗೆ 64 ಅದರಲ್ಲಿ ವೇಷಗಳೊಬ್ಬ ಗುರುಗಳು ರೀ. ಇನ್ನು ನಾನು ಈ ಕಥೆಯನ್ನು ಪೂರ್ಣವಾಗಿ ಹೇಳಿದರೆ ಮೈ ಜುಮ್ ಅನ್ನತ್ತೆ. ಪ್ರೀತಿ ಬಂಧುಗಳೇ, ಅಂತಹದ್ದು ಯಾರಿಗೆ ಯಾರು ಗುರುಗಳು, ಯಾರ ಶಿಷ್ಯ, ಯಾರದು ಪಾಪ, ಯಾರದು ಪುಣ್ಯ, ಇವೆಲ್ಲ ಮಿಕ್ಸ್ ಮಾಡಿ ಮಾತಾಡಿಬಿಟ್ರೆ ಬಹುಶಃ ನಾವೆಲ್ಲಿದ್ದೀವೋ ಗೊತ್ತಿಲ್ಲ, ನಾವು ಏನಕ್ಕೆ ಇಲ್ಲಿಗೆ ಬಂದಿದ್ದೀವೋ ಗೊತ್ತಿಲ್ಲ. ಬಂದಿರೋ ಉದ್ದೇಶವಾದರೆ ಏನು ಮಾಡಿ ಹೋಗಬೇಕು, ಇಲ್ಲಿ ಗುರು ಅಂದರೆ ಏನು ಅಂತಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತಿಳಿಸಿದ್ದಾನೆ, ಎಷ್ಟು ಅದ್ಭುತವಾಗಿ ತಿಳಿಸಿರ್ತಕ್ಕಂತಹದ್ದು. ಗುರುಗಳ ಮಾತು ನಮಗೆ ಶಾಸನ ಅಂತಕ್ಕಂಥದ್ದು ಏನಿರುತ್ತೋ, ಗುರುಗಳ ಬಗ್ಗೆ ನೀನು ಏನೇ ಹೇಳಿದರೂ ಕೂಡ ಎಲ್ಲೂ ಕೂಡ ನಿಮ್ಮ ಬಹುಶಃ ಈ ಮೊದಲೇ ಹೇಳಿರ್ತೀನಿ, ಈ ಭೂಮಿನ ನೀವು ಪ್ಯಾಡ್ ಮಾಡಿಕೊಂಡು ಕರೆಕ್ಟಾಗಿ ಎಕ್ಸಾಮ್ ಬರಲಿಕ್ಕೆ ಪ್ಯಾಡ್ ಮಾಡ್ಕೊಳ್ತೀರಲ್ಲ, ಹಾಗೆ ಈ ಆಕಾಶವನ್ನು ಹಾಳೆ ಪೇಪರ್ ಮಾಡಿಕೊಂಡು, ಮೇರು ಪರ್ವತ ಪೆನ್ನು ಮಾಡಿಕೊಂಡು, ಸಮುದ್ರದ ನೀರಿದೆಯಲ್ಲ ಅದನ್ನು ಶಾಯಿ ಇಂಕಾಗಿ ಮಾಡಿಕೊಂಡು ಗುರುಗಳ ಬಗ್ಗೆ ಬರೆಯೋದಂತೆ. ಅಂದರೆ ಗುರುಗಳ ಮಹಿಮೆಯನ್ನು ಬರೆಯೋಣ ಅಂತ. ನಮ್ಮ ಗುರುಗಳಂದರೆ ಇದು ಅಂತ ಬರೆಯಲಿಕ್ಕೆ ಹೋದರೆ ಆಕಾಶನ ಹಾಳೆ ಮುಗಿತೇನ್ರಿ. ಗುರುಗಳ ಮಹಿಮೆ ಬರಲಿಕ್ಕೆ ಹೋದರೆ ಆ ಆಕಾಶನ ಹಾಳೆ ಮುಗದೇ ಹೋಗುತ್ತಂತೆ ರೀ. ನೀವೆಂದಾದರೂ ಯಾವ ಯುಗದಲ್ಲಾದರೂ ಸಮುದ್ರದ ನೀರು ಬತ್ತಿರೋದು ನೋಡಿದ್ದೀರಾ? ಆ ಗುರುಗಳ ಬಗ್ಗೆ ಬರಲಿಕ್ಕೆ ಈ ಮೇರು ಪರ್ವತನ ಪೆನ್ನು ನಿಬ್ಬು ಅದರಲ್ಲಿ ಅದ್ದಿ ಬರಿತಾ ಇದ್ದರೆ ಸಮುದ್ರ ನೀರು ಹಿಂಗೋಗುತ್ತೆ ಅಂತೆ. ಅಪ್ಪ, ಹಿಂಗೋಗುತ್ತೆ. ಆ ಮೇರು ಪರ್ವತ ಆ ಪೆನ್ನು ನಿಬ್ಬು ಸೌದೋಗುತ್ತಂತೆ. ಇನ್ನೂ ಇದೆಯಂತೆ ಬರೆಯೋದು ಗುರುಗಳ ಮಹಿಮೆ. ಇನ್ನೇನು ಹೇಳ್ತೀರಿ? ಇದೇ ಸಾಕು ಅನ್ಕೋತೀನಿ, ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಬೇಡ ಅನ್ಕೋತೀನಿ. ಹಾಗೆ ಗುರುಗಳ ಮಹಿಮೆ ಹೇಳಲಾಸದಲ್ಲ. ಯಾರ್ಯಾರು ನಮ್ಮ ಗುರುಗಳು ಬಂದರೋ, ಯಾವ ಸಂದರ್ಭಕ್ಕೆ ನಮಗೆ ಸ್ನೇಹಿತ ಕೂಡ ಗುರು ಆಗ್ತಾನೆ. ಇಲ್ಲಿ ಕಷ್ಟ ಕಾಲಕ್ಕೆ ನಮಗೆ ಅಪ್ಪ ದೇವರು ಬಂದಾಗ ಬಂದಿಯಲ್ಲಪ್ಪ ಅಂದ್ಯಲ್ಲ, ಹಾಗೆ ದೇವರಿಗಿಂತಲೂ ಒಂದು ಪಟ್ಟು ತಕಡಿಗೆ ಹಾಕಿದ ತೂಕ ಜಾಸ್ತಿ ಯಾರು ತೂಗ್ತಾರೆ ಅಂದರೆ ಗುರುಗಳೇ ತೂಗ್ತಾರೆ ಆ ಸಂದರ್ಭಕ್ಕೆ ಸರಿಯಾಗಿ. ಇದಕ್ಕಾಗಿ ಈ ಷಣ್ಮುಖ ಹೇಳತಕ್ಕಂತಹ ಸ್ಟೋರಿಯನ್ನು ಶಿವ ಕೆಳಗಡೆ ಕುಳಿತುಕೊಂಡು ಕೇಳುವಾಗ ಶಿಷ್ಯನಾಗಿ ಕೇಳುತ್ತಾನೆ, ಅಬ್ಬಾ ನನ್ನ ಮಗ ಏನು ತಿಳ್ಕೊಂಡಿದ್ದಾನಪ್ಪ, ಆನಂದ ತುಂದಿಲನಾಗ್ಬಿಡ್ತಾನಂತೆ. ಶಿವ ಬಹಳ ಆನಂದ ಪಟ್ಟು ಬಿಡ್ತಾನಂತೆ, ಆತನ ತುಂಬ ಹಪ್ಕೊಂಡು ಬಿಡ್ತಾನಂತೆ. ಆನಂದ ಬಾಷ್ಪ ಬರುತ್ತೆ ಶಿವನಿಗೆ ರೀ. ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಬೇರೆ ಶಿವಶಯನೋತ್ಸವ ಬೇರೆ. ಅಂತಹ ಶಿವಶಯನೋತ್ಸವ ಏನೆಲ್ಲ ನಮಗೆ ತಿಳಿಸುತ್ತಂತಂದರೆ ಮೌನಕ್ಕೆ ಬಹಳ ಬೆಲೆ ಕೊಟ್ಟಿದೆ. ಆ ಮೌನ ಹೇಗಿರಬೇಕು ಅಂತಂದರೆ, ನೀವು ಯಾವುದಾದ್ರೂ ಒಂದು ಭಗವಂತನ ಕುರಿತು ಮತ್ತು ಮಂತ್ರಾನುಷ್ಠಾನ ಮೌನವಾಗಿ ಮಾಡ್ತಾನೇ ಇರೋದು ಹೇಳ್ತಾ ಇರುತ್ತೆ. ನಾನು ಹೇಳಿದೆ ನಿಮಗೆ, ಬಹುಶಃ 24 ನಿಮಿಷಗಳಾದರೂ ಕುಳಿತುಕೊಂಡು ತಪಸ್ಸನ್ನು ಮಾಡುವಂಥ ಗುರುವನ್ನೇ ತಿಳಿದುಕೊಂಡು ಜ್ಞಾನ ಮಾಡ್ತಾ ಬಾ. ನಿನ್ನ ಇಂದ್ರಿಯ ಶಕ್ತಿಯ ಒಳಗಡೆ ಏನಕ್ಕೆ ನೋಡ್ತಾ ಅತೀಂದ್ರ ಶಕ್ತಿಯನ್ನು ನೀನು ಪಡೆದುಕೊಂಡು ಬಿಡ್ತೀಯ ಒಮ್ಮೆ ಗುರುಗಳ ನಾಮ ಸ್ಮರಣೆ ಮಾಡ್ತಿದ್ರೆ. ನಾನು ಈ ಹಿಂದೆ ನಿಮಗೆ ಹೇಳಿದ್ದೀನಿ, ಆ 3 ತೆಂಗಿನಕಾಯಿ ಮೇಲೆ ಗ್ರಾಮ್ ಗ್ರೀಂ ಗ್ರೌಂ ಸಹ ಬೃಹಸ್ಪತಿ ನಮಃ ಅನ್ನೋ ಮಂತ್ರವನ್ನು ಹೇಳುವಂಥದ್ದು, ಅದೆಲ್ಲಾದರೂ ಒಂದು ಕಡೆ ಭೂಮಿಯಲ್ಲಿ ಹಾಕುವಂಥದ್ದು, ಅದು ಮೊಳಕೆ ಬರುವಂಥದ್ದು, ನಿಮ್ಮ ಜೀವಮಾನದಲ್ಲಿ ಖುಷಿಯನ್ನು ಕಾಣುವಂಥದ್ದು, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇನ್ನು ಮಕ್ಕಳಿಗೆ ನಾಲಿಗೆ ಮೇಲೆ ಓಂಕಾರವನ್ನು ಬರೆಸುವಂಥದ್ದು, ಗುರುಗಳ ಆಶೀರ್ವಚನವನ್ನು ಮಾಡಿಸುವಂಥದ್ದು. ಇವತ್ತು ಪಶು ಪಕ್ಷಿಗಳಿಗೆ ಆಹಾರ ಕೊಡ್ತೀರಿ, ಗೋವಿಗೆ ಮಾತ್ರ ಮರೆಯದೆ ನೀವು ಇವತ್ತು ಏನಾದರೂ ಕನಿಷ್ಠ ಪಕ್ಷ ಒಂದೇ ಒಂದು ಬಾಳೆಹಣ್ಣಾದರೂ ತಿನ್ನಿಸೋ ಮುಖಾಂತರ ಹಸುವಿಗೆ ನಮ್ಮ ಜನ್ಮ ಪಾವನ ಮಾಡಿಕೊಳ್ಳೋಣ. ಯಾಕಂದರೆ ಇನ್ನು ಇಡೀ ಬ್ರಹ್ಮಾಂಡವೇ ಅದರ ಒಳಗಡೆ ಇದೆ ಅಂದರೆ ಗುರುಗಳು ಕೂಡ ಎಲ್ಲೋ ಒಂದು ಕಡೆ ಇರಲೇಬೇಕು ಆ ಭಾಗದಲ್ಲಿ. ಅದಕ್ಕಾಗಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಈ ದಿನ ಮಾಡಿ. ಪ್ರೀತಿ ಬಂಧುಗಳೇ, ಇನ್ನು ಗುರು ಪೌರ್ಣಮಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವಿಷಯಗಳಂತಂದರೆ, ನಾವು ವೇದವ್ಯಾಸರ ಪೂರ್ಣ ಜೀವನವನ್ನು ನಾವು ಮಾತಾಡಲಿಕ್ಕೆ ಹೊರಟ್ರೆ ಅದ್ಭುತಗಳಿದ್ದಾವೆ. ಅಂಥ ಅದ್ಭುತಗಳಿದ್ದಾವೆ. ಯಾಕಂದರೆ ನಮಗೆ ಅಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಮಹಾನುಭಾವ,
ವೇದಗಳನ್ನು ಯಾಕೆ ಕೊಟ್ಟ, ಈ 18 ಪುರಾಣಗಳನ್ನು ಯಾಕೆ ಕೊಟ್ಟ ಅಂತಂದರೆ ಮನುಷ್ಯ ಜೀವನವನ್ನು ಪುನರುಜ್ಜೀವನ ಮಾಡಿಕೊಳ್ಳಲು ಸಾಕು ಅನ್ಕೋತೀನಿ. ಮನುಷ್ಯ ಜೀವನ ಉದ್ಧಾರ ಆಗಲಿಕ್ಕೆ ಸಾಕು ಅನ್ಕೋತೀನಿ. ಮನುಷ್ಯ ಪ್ರವರ್ಧಮಾನಕ್ಕೆ ಸಾಕು ಅನ್ಕೋತೀನಿ. ಮನುಷ್ಯ ಅವನು ಕೊಟ್ಟಿರ್ತಕ್ಕಂಥ 100 ವರ್ಷ ಇದೆಯಲ್ಲ, ಆ 100 ವರ್ಷ ನಮ್ಗೆ ನೋಡಿ ಜ್ಞಾಪಕ ನಾವು ಮರೆತೋಗ್ತೀವಿ. ಮತ್ತು ಈ ಶರೀರ ಜರ್ಜರಿತಾಗ್ಬಿಡುತ್ತೆ. ಆದರೆ ಜ್ಞಾನ ಮಾತ್ರ ನೀನು ಮಾಡಿದ ಪಾಪ ಪುಣ್ಯ ಮೆಲ್ಕಾಗ್ತಾನೆ ಇರುತ್ತೆ. ಮತ್ತೊಂದು ಆತ್ಮ, ಈ ಒಳಗಡೆ ಇರೋ ಆತ್ಮ ಮತ್ತೊಂದು ಹೋಗೋ ತನಕ ಮತ್ತು ಆ ಗುರು ಇದ್ದೇ ಇರ್ತಾನೆ ನಿಮ್ಮ ಜೊತೆಗೆ ಅಂತ. ಆ ಗುರು ಇದ್ದೇ ಇರ್ತಾನೆ. ಅಂತಹ ಗುರುರ ಬ್ರಹ್ಮ, ಗುರುರ ವಿಷ್ಣು, ಗುರುರ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಶ್ವರನೂ ಗುರುವಾದ, ಬ್ರಹ್ಮನೂ ಗುರುವಾದ, ಮಹಾವಿಷ್ಣುವೂ ಗುರುವಾದ ಅವರನ್ನು ಪೂಜಿಸುವ ದಿನವಿದು ಪ್ರೀತಿಯ ಬಂಧುಗಳೇ. ಮನೆಯಲ್ಲಿ ಇನ್ನು ಪೂಜೆ ನಿಮಗೆ ಷೋಡಶೋಪಚಾರ ಪೂಜೆ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಬಿಡುತ್ತೇನೆ. ನಿಮಗೆ ಗೊತ್ತಿರುತ್ತೆ. ಮಾನಸ ಪೂಜೆಯಿಂದ ಹಿಡಿದು ನಿಮ್ಮನ್ನು ದೇವತಾರಾಧನೆಯನ್ನು ಖುಷಿಯಿಂದ ಆನಂದವಾಗಿ ಈ ಗುರುಪೌರ್ಣಿಮೆಗೆ ಆಚರಣೆ ಮಾಡಿ. ಎಲ್ಲರೂ ಕೂಡ ಈ ಒಂದು ಗುರುಪೌರ್ಣಿಮೆಯ ಶುಭಾಶಯಗಳು, ಶುಭ ಆನಂದಗಳನ್ನು ನಿಮಗೆ ಭಗವಂತ ಯಾವಾಗಲೂ ದಯಪಾಲಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಂಗಳಾಶಾಸನ ಮಾಡುತ್ತೇನೆ. ಹಾಗೆಯೇ ನನ್ನ ಜನ್ಮದಿನಕ್ಕೆ ಯಾರೆಲ್ಲ ಕೂಡ ಶುಭಾಶಯಗಳನ್ನು ಕೋರಿದಿರೋ ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಖಂಡಿತ ಗುರುಗಳೇ. ಸೊ ಇವತ್ತು ಬಹಳ ವಿಶೇಷವಾಗಿರುವಂಥ ದಿನ, ಜೊತೆಗೆ ಗುರು ಪದದ ಅರ್ಥ ಏನು ಅನ್ನೋದ್ರು ಪ್ರಾರಂಭ ಮಾಡಿ ನಮಗೆ ಇಲ್ಲಿವರೆಗೂ ತಿಳಿಸ್ಕೊಟ್ರಿ. ವೇದವ್ಯಾಸರ ಜನನವಾಗಿರುವಂಥ ದಿನ. ಸಾಕಷ್ಟು ಜನ ಹುಟ್ಟಿರ್ತಾರೆ. ಸೊ ಆ ಒಂದು 4 ವೇದಗಳಿಗೆ ಹೇಗೆ ಆ ಒಂದು 4 ಜನನ ವಹಿಸಿದ್ದಾರೆ ಅದು ಕೂಡ ಭಾಳ ಅದ್ಭುತವಾಗಿ ಅವ್ರ ಹೆಸರುಗಳನ್ನ ತಿಳಿಸಿದ್ರಿ. ಬಹುಶಃ ಅದನ್ನು ನಾನು ಕೇಳಿರಲಿಲ್ಲ, ಇವತ್ತೇ ಪ್ರಥಮವಾಗಿ ಕೇಳಿದ್ದು ಅಂತಲೇ ಹೇಳ್ಬೋದು. ಒಂದು ರೀತಿ ತುಂಬ ಸ್ಪೆಷಲ್ ಡೇ. ಏನು ಮಾತುಗಳೇ ಬರ್ತಾ ಇಲ್ಲ. ಬಿಕಾಸ್ ಇವತ್ತು ತಮ್ಮ ಹುಟ್ಟುಹಬ್ಬ ಕೂಡ ತುಂಬ ಜನ ವಿಶಸ್ಸು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದಾರೆ, ಕರೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತಮಗೆ ಬರ್ತಾ ಇದೆ. ಮತ್ತೊಮ್ಮೆ ತಮಗೆ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಧನ್ಯೋಸ್ಮಿ ತಾಯಿ. ಹರೇ ಶ್ರೀನಿವಾಸ. ನಿಜಕ್ಕೂ ಇವತ್ತು ಒಂದು ರೀತಿ ಡಬಲ್ ಧಮಾಕ, ಬಹಳ ವಿಶೇಷವಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಗುರು ಪೌರ್ಣಮಿಯ ಆಚರಣೆ ಹೇಗೆ ಮಾಡಬೇಕು ಅಂತ ನಮಗೆ ಹಿಂದೆ 2 ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ರು. ಇನ್ನು ಆ ದಿನ ಸುದಿನ ಇವತ್ತು ಬಂದಿದೆ. ಸೊ ಮಂತ್ರ ಕೂಡ ಹೇಳಿದ್ದಾರೆ, ಇವತ್ತು ಯಾವ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ತಾ ಇರಬೇಕಾಗತ್ತೆ ಅಂತ. ಸೊ ಅದನ್ನು ಮಾಡಿ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಗುರು ಕೃಪೆಯ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.